ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದೇನೇ ಹುಡುಗಿ ಹೀಗ್ ಮಂಕ ಕೂತಿದೀಯ? ನಿನ್ ಗಂಡ ಸಾವನ್ನೇ ಗೆದ್ಕೊಂಡು ಬಂದಿದ್ದಾನೆ ಗೊತ್ತಾ? ನೀನು ನಿಮ್ಮಪ್ಪನು ಅವನನ್ನ ಕಾಪಾಡ್ಕೊಂಡು ಬಂದಿದ್ದೀರಾ. ಅವತ್ತಿನ ಕಾಲದಲ್ಲಿ ಸತಿ ಸಾವಿತ್ರಿ ಯಮರಾಜನ ಜೊತೆ ಹೋರಾಡಿ ತನ್ನ ಗಂಡನ ಕಾಪಾಡ್ಕೊಂಡು ಬಂದ್ಲು. ಆದ್ರೆ ಇವತ್ತು ಸತಿ ಶ್ರಾವಣಿ ಆ ಯಮರಾಜನ ಜೊತೆ ಹೋರಾಡಿ ತನ್ನ ಗಂಡನ ಕಾಪಾಡ್ಕೊಂಡು ಬಂದಿದ್ದಾಳೆ. ಅದಕ್ಕೆ ಅವಳಪ್ಪನೂ ಸಾಥ್ ಕೊಟ್ಟಿದ್ದಾನೆ. ಎಂತ ಅದ್ಭುತ ಅಲ್ವಾ? ಅದೇನೋ ಗೊತ್ತಿಲ್ಲ ಅಜ್ಜಿ, ಆದ್ರೆ ಇವ್ರಿಗೀಗೆಲ್ಲ ಆಗಿರೋದಕ್ಕೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಹಾಗೆಲ್ಲ ಬೇಜಾರು ಮಾಡ್ಕೋಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ. ನೋಡು, ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ. ನೋಡು, ಈಗ ನೀನು ಏನೇ ಕಷ್ಟ ಬಂದ್ರೂ ಅದನ್ನ ಎದುರಿಸಕ್ಕೆ ಧೈರ್ಯವಾಗಿರ್ಬೇಕು. ಯಾವಾಗ ನಾವು ಕಷ್ಟಗಳನ್ನು ಎದುರಿಸಕ್ಕೆ ಧೈರ್ಯ ಕೆಡ್ತೀವೋ ಅವಾಗ ಆ ಭಗವಂತ ನಮಗೆ ಎದುರಿಸಕ್ಕೆ ಆಗದೇನೆ ಇರೋಷ್ಟು ಕಷ್ಟ ಕೊಟ್ಬಿಡ್ತಾನೆ. ಆದ್ರೆ ನೀ ಧೈರ್ಯವಾಗಿದ್ರೆ ನಿನಗೆ ಎಷ್ಟು ಎದುರಿಸಕ್ ಸಾಧ್ಯನೋ ಅಷ್ಟೇ ಕಷ್ಟ ಕೊಡ್ತಾನೆ. ನೀನು ಕೆಲಸ ಮಾಡ್ತಿದ್ಯಾ ಅಥವಾ ಕತ್ತೆ ಕಾಯ್ತಿದ್ಯಾ? ಮೇಡಮ್, ಏನ್ ಮೇಡಮ್ ಹೀಗೆ ಹೇಳ್ತಾ ಇದ್ದೀರಾ? ಕತ್ತೆ ಕಾಯೋದು ತುಂಬಾ ಶ್ರೇಷ್ಠವಾದ ಕೆಲಸ ಮೇಡಮ್. ನನ್ನನ್ನು ನೋಡಿ ಯೋಗ ಬರುತ್ತದೆ. ನಮ್ಮ ಜನ ಅದಕ್ಕೆ ದೇವರ ಸ್ಥಾನವನ್ನು ಕೊಟ್ಬಿಟ್ಟಿದ್ದಾರೆ. ಇಂಥ ತಲಹರಟೆ ಮಾತಾಡೋದಕ್ಕೆಲ್ಲ ನಾನು ನಿನ್ನನ್ನು ಕೆಲ್ಸಕ್ಕೆ ಇಟ್ಕೊಂಡಿರೋದು. ಶ್ರಾವಣಿ ಎಲ್ಲಿ ಹೋಗ್ತಾಳೆ, ಏನ್ ಮಾಡ್ತಾಳೆ, ಯಾರ ಹತ್ರ ಏನ್ ಮಾತಾಡ್ತಾಳೆ ಅಂತ ತಿಳ್ಕೊಂಡ್ಬಂದು ನನಗೆ ಅಪ್ಡೇಟ್ ಮಾಡು ಅಂತ ಹೇಳಿದ್ರೆ ನೀನ್ ಬೇರೇನೋ ಮಾತಾಡ್ತಿದ್ಯಲ್ಲ. ನಾನು ಅದನ್ನೇ ಮಾಡ್ತಾ ಇರೋದು ಮೇಡಮ್. ನಿಮ್ಮ ಮನೆಗಳು ಎಷ್ಟಾಗುತ್ತೋ ಅವ್ರ ಬಗ್ಗೆ ನಾನು ಅಷ್ಟು ತಿಳ್ಕೊತಾ ಇದ್ದೀನಿ. ಮದನ್ ಸರು ಸುಬ್ಬುನ ಎದಾಕೊಂಡೋಗಿ ಅಷ್ಟೆಲ್ಲ ಫೈಟ್ ಆದ್ರು ಆ ವಿಷಯನ ಯಾರಿಗೂ ಹೇಳಿದೆ ನನ್ನಲ್ಲಿ ಗುಟ್ಟಾಗಿ ಇಟ್ಕೊಂಡಿದ್ದಲ್ಲ ಮೇಡಮ್. ಮೇಡಮ್, ನಿಯತ್ತಲ್ಲಿ ನಾನು ನಾಯಿ ಮೇಡಮ್. ಅಬ್ಸರ್ವೇಷನ್ ಹದ್ದಿನ ಕಣ್ಣು ಮೇಡಮ್ ನಂದು. ಆದ್ರೆ ನನಗೇನು ಹಾಗೆ ಅನ್ನಿಸ್ತಾ ಇಲ್ಲ. ಶ್ರಾವಣಿ ವಿಷಯ ನನಗೇನು ಗೊತ್ತಾಗ್ತಿಲ್ಲ. ನನ್ನ ಗಮನಕ್ಕೆ ಬರ್ದೇನೆ ಇಷ್ಟೆಲ್ಲ ವಿಷಯ ನಡೆದೋಗಿದೆ. ಮೇಡಮ್, ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಆ ಶ್ರಾವಣಿ ಮೇಡಮ್ ಬಗ್ಗೆ ವಿಷಯ ತಿಳ್ಕೊಂಡಿದ್ದೀನಿ ಮೇಡಮ್. ಆದ್ರೆ ಏನ್ ಮಾಡ್ಲಿ, ಕೆಲವೊಂದ್ಸತಿ ಅವರೆಲ್ಲರ ತಕ್ಷಣಕ್ಕೆ ಹೋಗ್ಬಿಟ್ರೆ ಆ ವಿಷಯ ನಾನು ನಿಮ್ಗೆ ಅಪ್ಡೇಟ್ ಮಾಡೋದಕ್ಕೆ ಒಂಚೂರು ಕಷ್ಟ ಆಗುತ್ತೆ ಮೇಡಮ್. ಅದಲ್ಲದೆ ನಾನು ಅವ್ರನ್ನ ಫಾಲೋ ಮಾಡ್ತಾ ಇರೋ ವಿಷಯ ಅವ್ರಿಗೆ ಏನಾರ ಗೊತ್ತಾಗಿ ಅದರಲ್ಲೂ ನಾನು ಈ ವಿಷಯ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಏನಾರ ಅವ್ರಿಗೆ ಗೊತ್ತಾಗ್ಬಿಟ್ರೆ ಕಷ್ಟ ಅಲ್ಲ ಮೇಡಮ್. ಅದಕ್ಕೆ ಸ್ವಲ್ಪ ಸರಿ, ನೀನೇನು ಮಾಡೋದಾದ್ರೂ ಹುಷಾರಾಗಿ ಮಾಡು. ಆದ್ರೆ ನನಗೆ ಶ್ರಾವಣಿ ವಿಷಯ ಎಲ್ಲ ಅಪ್ಡೇಟ್ ಆಗ್ಬೇಕು ಅಷ್ಟೇ. ಹಾಗೆ ನಾನು ನಿನ್ನನ್ನ ಶ್ರಾವಣಿ ಹಿಂದೆ ಚೂ ಬಿಟ್ಟಿದ್ದೀನಿ ಅನ್ನೋ ವಿಷಯನೂ ಯಾವುದೇ ಕಾರಣಕ್ಕೂ ಅವಳಿಗೆ ಗೊತ್ತಾಗಬಾರ್ದು. ಸರಿ ಮೇಡಮ್, ಆಗಲಿ ಮೇಡಮ್. ಇನ್ನು ಮುಂದೆ ಶ್ರಾವಣಿ ಎಲ್ಲೇ ಹೋದ್ರು ಹಾಗಲೋತ್ತೆ ಬೇಕಿದ್ರೆ ಟಾರ್ಚ್ ಹಿಡ್ಕೊಂಡು ನೋಡ್ತೀನಿ ಮೇಡಮ್. ಅವಳೇನಾರ ನನ್ನ ಕಣ್ಣು ತಪ್ಪಿಸಿ ಒಂದು ಚೂರು ಮಿಸ್ ಕಾಡಿದ್ರು ಇಮಿಡಿಯೇಟ್ ಆಗಿ ನಾನು ನಿಮ್ಗೆ ಫೋನ್ ಮಾಡಿಬಿಡ್ತೀನಿ ಮೇಡಮ್. ಹೋದ್ ಸಲಾನು ನೀನು ಇದನ್ನೇ ಹೇಳಿ, ಆದ್ರೆ ಏನು ಮಾಡಿ ನೋಡು, ಈ ಸಲ ಶ್ರಾವಣಿ ಯಾರ ಹತ್ರ ಆದ್ರೂ ಮಾತಾಡೋದಾದ್ರೆ ನೀನು ಅಲ್ಲಿಂದಾನೇ ನನಗೆ ಫೋನ್ ಮಾಡಬೇಕು. ಅವಳು ಯಾರ ಹತ್ರ ಏನ್ ಮಾತಾಡ್ತಾಳೆ ಅಂತ ನಾನು ಡೈರೆಕ್ಟ್ ಆಗಿ ಕೇಳಿಸ್ಕೋಬೇಕು. ಗಾಡ್? ಗುಡ್, ಇದು ಒಳ್ಳೆ ಐಡಿಯಾ ಮೇಡಮ್. ಹಾಗೆ ಮಾಡ್ತೀನಿ. ಇನ್ನೊಂದು ಸಲ ನಿನ್ನಿಂದ ಏನಾದ್ರೂ ತಪ್ಪಾದ್ರೆ ನಾನು ಸುಮ್ಮನಿರಲ್ಲ. ಹೊರಡು. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಯು ಆರ್ ಫೇತ್ಫುಲಿ ಸುಂದರ. ಸಾಕು, ಹೊರಡು. ಸರಿ ಮೇಡಮ್. ಹೀರೋನೇ ಹೋಗಿ ಸುಪ್ಪುನ ಬಿಡಿಸ್ಕೊಂಡ್ ಬಂದಿದ್ದಾನೆ ಅಂದ್ರೆ ಅವರಿಬ್ರು ಮತ್ತೆ ಒಂದಾಗ್ಬಿಡ್ತಾರ. ಅಪ್ಪ ಮಗಳನ್ನ ಹೇಗೋ ದೂರ ಮಾಡುತ್ತೆ. ಆದ್ರೆ ಈಗ ನೋಡಿದ್ರೆ ಮಾವ ಅಳಿಯ ಒಂದಾಗೋ ತರ ಇದ್ದಾರಲ್ಲ. ಅಕಸ್ಮಾತ್ ವೀರನು ಸುಬ್ಬುನು ಒಂದಾದ್ರೆ ನಾನು ಅಪ್ಪ ಮಗಳನ್ನ ದೂರ ಮಾಡಿದಕ್ಕೆ ಅರ್ಥನೇ ಇಲ್ದಂಗೆ ಆಗೋಗುತ್ತೆ. ಇಲ್ಲ, ವೀರು ಮತ್ತೆ ಸುಬ್ಬು ಮಧ್ಯೆ ಮತ್ತೆ ಮನಸ್ತಾಪ ಬರಲೇಬೇಕು. ಮೊದಲಿದ್ದ ದ್ವೇಷ ಇನ್ನು ಹೆಚ್ಚಾಗಬೇಕು. ಆ ರೀತಿ ನಾನೇನಾದ್ರೂ ಯೋಚನೆ ಮಾಡ್ಬೇಕು. ರೀ, ಏನ್ರಿ ಮಾಡ್ತಿದ್ದೀರಾ ನೀವು? ಬನ್ನಿ ಈ ಕಡೆ. ನನ್ನ ಸೇರಿ ನೀವ್ ಐರನ್ ಮಾಡೋದಾ? ಅದ್ರಲ್ಲಿ ತಪ್ಪೇನಿದೆ? ನಿನ್ನ ಅರ್ಧ ಅಂಗಿ ಹೇಗ್ ನಿನ್ನ ಅಂಗಿನ ಐರನ್ ಮಾಡ್ತೀಯೋ ಅದೇ ತರ ನೀನು ಐರನ್ ಮಾಡ್ತಾ ಇದ್ದೀನಿ ಅಷ್ಟೇ. ಬೇಡ ರೀ, ನೀವ್ ಈ ಕೆಲಸ ಮಾಡೋದು ನನ್ಗೆ ಇಷ್ಟ ಇಲ್ಲ. ನನ್ ಕೆಲಸ ನಾನೇ ಮಾಡ್ತೀನಿ. ನೀವ್ ಈ ಕಡೆ ಬನ್ನಿ. ಬಂದೆ, ಏನ್ ಕೊಡ್ತೀಯ? ಏನು ಕೊಡಲ್ಲ. ನೀವ್ ಈ ಕೆಲಸ ಮಾಡ್ಬೇಡಿ ಅಂತ ಹೇಳಿರೋದು. ನೋಡುವರ, ಇವಾಗ ನೀನು ಮನೆ ಕೆಲಸಗಳ ಜೊತೆ ಆಫೀಸ್ ಕೆಲಸನೂ ಮಾಡಬೇಕು. ಎರಡನ್ನೂ ನಿಭಾಯಿಸೋ ಶಕ್ತಿ ನಿಗಿದೆ ಅಂತ ನನಗೆ ಗೊತ್ತು.
ಆದ್ರೆ ಅದಕ್ಕೆಲ್ಲ ಟೈಮ್ ಇರ್ಬೇಕಲ್ವಾ? ಇವತ್ತು ನನ್ನ ಹೆಂಡತಿ ಫಸ್ಟ್ ಡೇ ಆಫೀಸಿಗೆ ಹೋಗ್ತಿದ್ದಾಳೆ. ಅದು ಬ್ಯಾಂಕಲ್ಲಿ ಆಫೀಸರ ಗತ್ತಲ್ಲಿ ಹೋಗುವಾಗ ಸುತ್ತಮುತ್ತ ಇರೋರೆಲ್ಲ ಅವಳನ್ನ ಗೌರವದಲ್ಲಿ ನೋಡಬೇಕು. ಅದಕ್ಕೆ ನಾನೇ ರನ್ ಮಾಡ್ತಿದ್ದೀನಿ. ರೀ, ನೀವು ಹೇಳೋ ಮಾತುಗಳನ್ನ ಕೇಳಿದ್ರೆ ಬೇಡ ಅನ್ಬೇಕು, ಸರಿ ಅಂತ ಹೇಳಬೇಕು, ಒಂದು ಗೊತ್ತಾಗಲ್ಲ. ಆದ್ರೆ ನೀವು ಈ ಎಲ್ಲ ಕೆಲಸ ಮಾಡೋದು ನನ್ಗಿಷ್ಟ ಇಲ್ಲ. ಇದನ್ನ ನೋಡಿದ್ರೆ ನೀವು ಕೆಲಸಗಳು ಅಂತ ಹೇಳ್ತಾ ಇಲ್ಲ, ಪ್ರೀತಿ ತೋರ್ಸೋ ರೀತಿ ಅಂತೀರ. ನನ್ಗೆ ಅದಕ್ಕೆ ಬೇಡ ಅಂತ ಹೇಳಕ್ಕೂ ಆಗ್ತಿಲ್ಲ. ನನ್ನ ನೀವು ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ತಿದ್ದೀರಾ. ಇವತ್ತು ಮಾತ್ರ ಅಲ್ಲವರ, ಇಡೀ ಜೀವನ ಪೂರ್ತಿ ನೀನು ನನ್ನ ಮನಸ್ಸಲ್ಲಿ, ಹೃದಯದಲ್ಲಿ, ಕಣ್ಣಲ್ಲಿ ಅಷ್ಟೇ ಯಾಕೆ ನನ್ನ ಆತ್ಮದಲ್ಲಿ ಹೀಗೆ ಸಿಕ್ಕಾಕೊಂಡಿರ್ಬೇಕು. ಸರಿ ಸರಿ, ಇದಕ್ಕೆಲ್ಲ ಟೈಮ್ ಇಲ್ಲ. ಅವಾಗ ನನಗೆ ನಾನು ಹೆಂಡ್ತಿನ ರೆಡಿ ಮಾಡಿ ಆಫೀಸಿಗೆ ಕಳಿಸ್ಬೇಕು. ಏನ್ರಿ ನೀವು? ಇನ್ನೇನು ಸೀರೆ ಐರನ್ ಆಯ್ತು, ನಿನ್ ತಲೆ ಒರೆಸಿ ತಲೆ ಬಾಚಿ ನಿಂಗೆ ಮೇಕಪ್ ಮಾಡಿ ಹಂಗೆ ಸೀರೆನ ಉಡ್ಸ್ಬಿಟ್ಟು. ಸಾಕು ಸಾಹೇಬ್ರೆ, ನೀವಿಷ್ಟು ಮಾಡಿದ್ರೆ ಸಾಕು. ಇನ್ ಹಗಲ್ ಕನ್ಸ್ ಕಾಣ್ಬೇಡಿ. ಹಾಗಲ್ಲ ವರ, ಇವತ್ತು ನನ್ನ ಹೆಂಡತಿ ಫಸ್ಟ್ ಆಫೀಸಿಗೆ ಹೋಗ್ತಿರೋ ದಿವಸ. ನನ್ನ ಜೀವನದಲ್ಲಿ ಒಂದು ದೊಡ್ಡ ಕನಸು ನನಸಾಗ್ತಿರೋ ದಿವಸ ಇವತ್ತು. ಈ ದಿವಸ ನನ್ನ ಜೀವನ ಪೂರ್ತಿ ನೆನಪಾಗಿ ಉಳಿಬೇಕು. ಅಷ್ಟು ಖುಷಿಯಾಗಿರ್ಬೇಕು, ಸರಿನಾ? ವರ, ಇವತ್ತು ಆಫೀಸಲ್ಲಿ ರಿಪೋರ್ಟ್ ಮಾಡ್ಕೊಳಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಎಲ್ಲ ಇಟ್ಕೋ, ಸರಿನಾ? ಯಾವುದು ಬಿಟ್ಟು ಹೋಗ್ಬೇಡ ನೀನು. ಎಲ್ಲ ತಗೊಂಡಿದ್ದೀನಿ ರೀ. ಬೆಳಿಗ್ಗೆಯಿಂದ 100 ಸಲ ನೆನ್ಪು ಮಾಡ್ತಿದ್ದೀರಾ. 100 ಸಲ ಅಲ್ಲ, 1000 ಸಲ ಹೇಳಿದ್ರು ನನ್ನ ಎಕ್ಸೈಟ್ಮೆಂಟ್ ಕಡಿಮೆ ಆಗಲ್ಲ. ಹೆಂಡತಿ ಚೆನ್ನಾಗಿ ಓದಿ ದೊಡ್ಡ ಕೆಲಸ ಗಿಟ್ಸ್ಕೊಂಡು ಆಫೀಸಿಗೆ ಹೋಗ್ತಾಳೆ ಅಂದ್ರೆ ಗಂಡನಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅದೇನು ಮಗ ಅಂತ ಹೆತ್ಬಿಟ್ನೋ ಇವನನ್ನ. ಹೆಂಡತಿ ಸೆರ್ಗಿ ಹಿಡ್ಕೊಂಡೇ ಓಡಾಡ್ತಿರ್ತಾನೆ. ಇವನೇ ಹೆಂಡತಿ, ಅವಳೇ ಗಂಡ ಅನ್ನೋ ಹಾಗೆ ಆಡ್ತಿದ್ದಾನೆ. ಜುಜುಬಿ ಒಂದು ಬ್ಯಾಂಕಲ್ಲಿ ಆಫೀಸರ್ ಆಗ್ಬಿಟ್ರೆ ಇಷ್ಟೆಲ್ಲ ಮೆರಿಬೇಕಾ? ಲಂಚ್ ಬಾಕ್ಸ್ ಇಟ್ಕೊಂಡ್ಯಾ? ಹಾ, ತಗೊಂಡೆ. ಆರ್ಡರ್ ಮಾಡ. ಇಲ್ಲ, ಮತ್ತೆ ಕೊಡ್ತೀನಿ ಇರು. ನಾನು ತರ್ತಿ. ಇಟ್ಕೋ. ಖರ್ಚಿಫ್ ಇದೆಯಾ? ಇಲ್ಲ, ಮರ್ತೆ. ಇಟ್ಕೋ. ನಿಮ್ಗೆ? ನಾನು ಬೇರೆ ಇಟ್ಕೊಳ್ತೀನಿ. ವರಲಕ್ಷ್ಮಿ, ಅಂತೂ ಇಂತೂ ಕಷ್ಟಪಟ್ಟು ಓದಿ ಬ್ಯಾಂಕಲ್ಲಿ ಕೆಲಸ ತಗೊಂಡಿದ್ಯಾ. ಈಗಿನ ಕಾಲದಲ್ಲಂತೂ ಬ್ಯಾಂಕಲ್ಲಿ ಕೆಲಸ ಸಿಗೋದು ಅಷ್ಟು ಸುಲಭ ಅಲ್ಲ. ಅದರಲ್ಲೂ ನಮ್ಮ ರಾಜ್ಯದಲ್ಲೂ ಇರೋ ಬರೋ ಬ್ಯಾಂಕ್ಗಳಲ್ಲೆಲ್ಲ ಬರೀ ಬೇರೆ ಭಾಷೆಯವರೇ ತುಂಬ ಹೋಗ್ಬಿಟ್ಟಿದ್ದಾರೆ. ಕನ್ನಡದವರು ಕನ್ನಡ ನೆಲದಲ್ಲಿ ಕನ್ನಡ ಕಲಿತು ಹೆಮ್ಮೆಯಿಂದ ಕನ್ನಡ ಮಾತಾಡಿ ಬದುಕಬೇಕು ಅನ್ನೋರಿಗೆ ಕೆಲಸ ಸಿಗೋದು ಕಷ್ಟ ಆಗೋಗ್ಬಿಟ್ಟಿದೆಯಮ್ಮ. ಅಂತಾದ್ರಲ್ಲಿ ನಿನ್ನಂತ ಕನ್ನಡತಿ ಬ್ಯಾಂಕಲ್ಲಿ ಕೆಲಸ ಮಾಡೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತಮ್ಮ.